ಅರೆಸ್ಟ್ ಮಾಡಿದ್ದಾರೆ. ನಾಗಮಂಗಲ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಇಲ್ವಲ್ಲ, ನಾವು ಯಾರು ಆರೋಪ ಮಾಡಿದ್ದಾರೆ ನೋಡಿ, ಎಲ್ಲ ಸುಮ್ಮನೆ ಬೇಕು. ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲವನ್ನು ಕೂಡ ಮುಲಾಜಿಲ್ಲದೆ ತಗೊಂಡಿದ್ದೀವಿ. ಇನ್ನೂ ಕೂಡ ತನಿಖೆ ಏನು ಮಾಡ್ತಾ ಇದ್ದಾರೆ, ಆ ತನಿಖೆಯಲ್ಲೇನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಇನ್ನೂ ಮುಂದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಅದನ್ನು 100 ಸರಿ ಹೇಳ್ತೀನಿ ನಾನು. ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೇವೆ. ಅವರು ಹೇಳ್ತಾನೆ ಇರ್ತಾರೆ. ಅವರು ದಿನಕ್ಕೊಬ್ಬೊಬ್ಬರು BJP ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರದ್ದೇ ಒಂದು ಡಿಸೈನ್ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋಣ ದಿನಕ್ಕೆ ಅಂತ ಹೇಳಿ. ನಾವು ಏನು ಕಾನೂನು ಪ್ರಕಾರ ತಗೋಬೇಕೋ ತಗೊಳ್ತೀವಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ ಸರ್ ನಾಗಮಂಗಲದಲ್ಲಿ. ನಿಜಾನ? ಇಲ್ಲ, ಅದು ನಮಗೆ ಮಾಹಿತಿ ಇಲ್ಲ. ಅದನ್ನು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡ್ತಾರೆ. ಸರ್, ಈ ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಆದರೆ ಚೆನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋ ಆರೋಪ BJP ಮಾಡ್ತಾರೆ. ಯಾರು ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ವಲ್ಲ. ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ? ಏಕಾಏಕಿ ಬಂಧನ ಮಾಡಿದ್ರು. ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನು ತೊಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಗಲಭೆ ಆದಮೇಲೆ ರಾಜ್ಯಾದ್ಯಂತ ಗಣೇಶೋತ್ಸವಗಳಲ್ಲಿ ಅಹಿತಕರ ಘಟನೆ ಆಗದಿರೋ ರೀತಿ ಏನು ಕ್ರಮ ಕೈಗೊಂಡಿದೆ ಸರ್? ನೋಡಿ, ಕಳೆದ ವರ್ಷ ಗಣೇಶನ ಹಬ್ಬ ಆಯಿತು. ಯಾವುದೂ ಒಂದು ಘಟನೆ ನಮಗೆ ಸಣ್ಣ ಪುಟ್ಟದ್ದು ಆಗಿರುತ್ತೆ, ಇಲ್ಲ ಅಂತ ನಾನೇನು ಪೂರ್ತಿ ಸಂಪೂರ್ಣ ಡಿನೇ ಮಾಡೋಕ್ಕೆ ಹೋಗಲ್ಲ. ಆದರೆ ಮೇಜರ್ ಇನ್ಸಿಡೆಂಟ್ಸ್ಗಳು ಎಲ್ಲೂ ಆಗಲಿಲ್ಲ ಅನ್ನೋದು ಕಳೆದ ವರ್ಷವೂ ಕೂಡ. ಈ ವರ್ಷವೂ ಅಷ್ಟೇ. ಈ ನಾಗಮಂಗಲದ ಇನ್ಸಿಡೆಂಟು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಒಂದಿಷ್ಟು ಆಗಿರ್ಬೋದು. ಆದರೆ ಹೆಚ್ಚು ಕಮ್ಯುನಲ್ ವೈಲೆನ್ಸ್ ಮಾದರಿ ಯಾವುದನ್ನು ಆಗೋಕ್ಕೆ ನಾವು ಬಿಟ್ಟಿಲ್ಲ. ಮುಂಜಾಗ್ರತಾ ಕ್ರಮ ತಗೊಂಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫೋರ್ಸ್ KSRP ಪ್ಲಟೂನ್ಸ್ಗಳಿಟ್ಟಿದ್ವಿ. ಯಾವುದೇ ಅಂಥ ಅಹಿತಕರ ಘಟನೆ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ನಾವು ಮೊದಲೇ ಹೇಳಿಕೆಗಳು ಕೊಟ್ಟಿದ್ವಿ. ನಾವು ಆ ರೀತಿ ನಡ್ಕೊಂಡಿದ್ದೇವೆ.